ಯಾಕಂದ್ರೆ ಒಂದು ಕತೆ ನೋಡಿ ಯೂಶಲಿ ಎಕ್ಸೈಟ್ ಆಗಿ ಫೋನ್ ಮಾಡೋದು ತುಂಬಾ ಕಡಿಮೆ. ಕೃಷ್ಣ ಅವ್ರಿಗೆ ಕತೆ ಇಷ್ಟ ಆಗ್ಬೇಕು ಅಂತಂದ್ರೆ ಅವ್ರು ತುಂಬಾ ಲೇಯರ್ಸ್ ಇದೆ. ಯಾಕಂದ್ರೆ ನಾನು ಒಟ್ಟಿಗೆ ಲವ್ ಮಾಕ್ಟೇಲ್ ಎಲ್ಲ ಪಾರ್ಟ್ನರು ಇದ್ದೀನಿ. ಸೊ ಅವ್ರ ಡೈರೆಕ್ಷನ್ ಆಗಲಿ, ಅವ್ರು ನೋಡೋಂತಹ ಕತೆ ರೀತಿ ತುಂಬಾ ವಿಭಿನ್ನವಾಗಿರುತ್ತೆ. ಸೊ ಅವ್ರು ಕಾಲ್ ಮಾಡಿ ತುಂಬಾ ಎಕ್ಸೈಟ್ ಆಗಿ ಹೇಳಿದ್ರು, ಇಲ್ಲ ಈ ಕತೆ ನನಗೆ ತುಂಬಾ ಇಷ್ಟ ಆಯ್ತು, ನೀವು ಒಂದ್ಸತಿ ಕತೆ ಕೇಳು ಅಂತ. ಅದನ್ನೇ ಹಾಗೆ ಸಜೆಸ್ಟ್ ಮಾಡಿ ನನಗೆ ಕತೆ ಕೇಳಿದಾಗ ನನಗೆ ಫಸ್ಟ್ ಇಂದ ಲಾಸ್ಟ್ ತನಕನೂ ತುಂಬಾ ಗ್ರಿಪಿಂಗ್ ಅಂತ ಅನಿಸ್ತು. ಇವತ್ತು ನಮ್ಮ ಡೈರೆಕ್ಟರ್ ಸ್ಟೇಜ್ ಮೇಲೆ ಮಾತಾಡಲಿಲ್ಲ ಅಷ್ಟು, ಬಟ್ ಡೆಫಿನೆಟ್ಲಿ ಸಿನಿಮಾ ರಿಲೀಸ್ ಆದಾಗ ಅವ್ರ ಕೆಲಸ ಸಿನಿಮಾದ ಮೂಲಕ ಖಂಡಿತ ತುಂಬಾ ದೊಡ್ಡ ಸದ್ದು ಮಾಡುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನಕುಲ್ ಅಭ್ಯಂಕರ್ ಅವರು ಆಲ್ರೆಡಿ ಲವ್ ಮಾಕ್ಟೇಲ್ ಅಲ್ಲಿ ತುಂಬಾ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮ ಸಿನಿಮಾಗೂ ಅದೇ ಇಮೋಷನಲ್ ಮ್ಯೂಸಿಕ್ ತುಂಬಾ ಕನೆಕ್ಟ್ ಆಗುತ್ತೆ. ತುಂಬಾ ಜನಕ್ಕೆ ಯೂಶಲಿ ನನ್ನ ಫಾದರ್ ಮಾಡಿದಾಗ ನೀವು ಮದರ ಏನ್ ಮಾಡ್ತಾ ಇದ್ದೀರಾ, ಯಾವ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀರಾ, ಹೇಗಿದೆ ಪಾತ್ರ ಅಂತೆಲ್ಲ ಅಂತ ಇದ್ರು. ನಾನು ತುಂಬಾ ಹೆಮ್ಮೆಯಿಂದ ತುಂಬಾ ಇಷ್ಟಪಟ್ಟು ಮಾಡುವಂತಹ ಪಾತ್ರ ಇದು. ಆ್ಯಂಡ್ ಡೆಫಿನೆಟ್ಲಿ ಈ ವರ್ಷ ಇದು ಒಳ್ಳೆ ಸ್ಟಾರ್ಟ್ ಆಗಲಿ. ಆ್ಯಂಡ್ ಈ ಸಿನಿಮಾನ ನಾನು ಹಂಗೆ ಹಗ್ಗಾಡೋನ್ ಕೂಡ ಮಾಡ್ತಾ ಇದ್ದೀವಿ. ನಿರ್ಮಾಪಕರು ಇಲ್ಲಿದ್ದಾರೆ, ಎಲ್ರಿಗೂ ಥ್ಯಾಂಕ್ಸ್. ತುಂಬಾ ನಿರ್ಮಾಪಕರುಗಳು ಬಂದಿದ್ದಾರೆ. ಆ್ಯಂಡ್ ಐ ಥಿಂಕ್ ಅದು ಆರ್ ಚಂದ್ರು ಸರ್ ಅವರ ಸ್ಟ್ರೆಂತ್. ಸೊ ಎಲ್ಲರೂ ದಯವಿಟ್ಟು ಈ ಸಿನಿಮಾ ಥಿಯೇಟ್ರಲ್ಲಿ ನೋಡಿ. ಇದು ಒಂದು ಒಳ್ಳೆ ಸ್ಟಾರ್ಟ್ ಆಗಲಿ. ಒಂದು ಇಯರ್ ಎಂಡಲ್ಲಿ ಸರ್ ಒಂದು ಇವೆಂಟ್ ಮಾಡಿ ಮುಗಿಸ್ತಾ ಇದ್ದಾರೆ. ಹಾಗೂ ನ್ಯೂ ಇಯರ್ಗೆ ಒಂದು ಒಳ್ಳೆ ಸ್ಟಾರ್ಟ್ ಆಗಲಿ. ನಿಮ್ಗೆಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಫಾದರ್ ನೋಡಿ ಎಲ್ಲರೂ ಆಶೀರ್ವದಿಸಿ. ಥ್ಯಾಂಕ್ ಯು ಸೊ ಮಚ್. ನನಗೆ ಚಂದ್ರ ಸರ್ ಫೋನ್ ಮಾಡಿ ಈಗ ಒಂದು 5 ನಿಮಿಷ ಸಿಗ್ಬೋದು ಬ್ರದರ್ ಅಂತ ಫೋನ್ ಮಾಡಿದ್ರು. ಒಂದು ಸ್ಕ್ರಿಪ್ಟ್ ಹೇಳ್ಬೇಕು ಅಂತ ನಾನೇ ಅನ್ಕೊಂಡಿದ್ದೆ. ಅಂದರೆ ಕಬ್ಜಾ ಮಾಡಿದ್ರು ಮೋಸ್ಟ್ಲಿ ಎಲ್ಲ ಆ್ಯಕ್ಷನ್ ಸಿನಿಮಾ ತಗೊಂಡು ಅನ್ಕೊಂಡಿದ್ದೆ. ಆಮೇಲೆ ಒಂದು ರಾಜ್ಮೋಹನ್ ಅವರು ಒಂದು ಇದನ್ನು ರೇಟ್ ಮಾಡಿದ್ರು. ನಾನು ಇಬ್ಬರು ಕೂತ್ಕೊಂಡು ಕೇಳಿದ್ವಿ. ಭಾಳ ಅಪರೂಪ ಆ ಥರದ ಒಂದು ಕಥೆಗಳನ್ನ. ಅಂದರೆ ಫಸ್ಟ್ ಟೈಮೇ ಕೇಳಿದ ತಕ್ಷಣ ಒಂದು ವಾವ್ ಅನ್ಸೋದು. ಸೊ ನನಗೆ ಅದು ಕೌಸಲ್ಯ ಸುಪ್ರಚಾರ ಮಾಡೋದು ಅನಿಸಿತ್ತು. ಅಂದರೆ ಕತೆ ಕೇಳ್ತೀನಿ, ವಾವ್ ಏನೋ ಒಂದು ಆಗುತ್ತೆ ಅಂತ. ಸೊ ಅದಾದಮೇಲೆ ಕೇಳಿದ್ದು ಫಾದರ್. ಸೊ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ. ಅಂದರೆ ಇದು ತುಂಬ ಚೆನ್ನಾಗಿದೆ. ಎಲ್ಲ ಹೇಳ್ತಾ ಇದ್ದಾರೆ ಎಮೋಷನ್ನು ಅದು ಇದು, ತಂದೆ ಮಗನ ಎಮೋಷನ್ ಅದು ಇದು ಅಂತೆಲ್ಲ. ಬಟ್ ಎಮೋಷನ್ ಇದೆ, ಬಟ್ ಅದಕ್ಕೂ ಮೀರಿದಂಥ ಒಂದಷ್ಟು ಅಂಶಗಳು ಕ್ಲೈಮ್ಯಾಕ್ಸಲ್ಲಿ ಒಂದಷ್ಟು ಇವೆಂಟ್ಸ್ಗಳಿದೆ. ಅದು ತುಂಬ ಅದು ಕತೆ ಕೇಳುವಾಗ ನನಗೆ ಒಂದು ಜರ್ ಕೊಡ್ದಿತ್ತು. ಅಯ್ಯೋ ಹಿಂಗೆ ಇದನ್ನ ನಾನು ಮಾಡ್ಬೋದ ಇದನ್ನ ಅನ್ನೋದಂತ ನನಗೆ ಭಯ ಆಗೋಗಿತ್ತು. ನನಗೆ ಯಾಕೋ ಒಂಥರ ಆಗ್ತಿದೆ, ಬೇಕಾ ಇಲ್ಲ ಎಮೋಷನ್ ಎಲ್ಲ ಮಾಡಲೇಬೇಕು ಅಂತ. ಅಂದರೆ ಕ್ಲೈಮ್ಯಾಕ್ಸ್ ಆ ಥರದ್ದು ಸಿನಿಮಾ ನೋಡೋದಾಗ ಗೊತ್ತಾಗುತ್ತೆ. ಸೊ ಒಂದು ವಿಭಿನ್ನವಾದ, ಅಂದರೆ ಎಲ್ಲೂ ಈ ಥರದೊಂದು ಸಬ್ಜೆಕ್ಟ್ ಅಂದರೆ ತಂದೆ ಮಗನ ಕಥೆಗಳು ಬಂದಿದೆ, ಅಥವಾ ಮಗಂದು ತಾಯಿ ಮಗಂದು ಬಂದಿದೆ, ಈ ಥರದ್ದೆಲ್ಲ ಕಥೆಗಳು ಬಂದಿದೆ. ಬಟ್ ಇಲ್ಲಿ ನಡೆಯುವಂಥ ಒಂದು ಇನ್ಸಿಡೆಂಟ್ ಏನಿದೆಯಲ್ಲ, ಇದು ಬಹುಶಃ ನಾನೆಲ್ಲೂ ನೋಡಿಲ್ಲ ಅಥವಾ ಇಲ್ಲಿ ಕೇಳಿಲ್ಲ. ಆ ಥರದೊಂದು ಬೇಸರ ಮಾಡಿರೋಂಥ ಒಂದು ಕತೆ. ರಾಜ್ಮೋಹನ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಇಂಥ ಒಂದು ಅದ್ಭುತವಾದ ಒಂದು ಕಥೆನ ನಾನು ಬರೆದಿರೋದಕ್ಕೆ, ಪ್ಲಸ್ ಅದನ್ನು ನಮ್ಮ ಹತ್ರ ನಾವು ಓದೋದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಚಂದ್ರ ಸರ್ ಥ್ಯಾಂಕ್ ಯು ಸೊ ಮಚ್ ಈ ಥರದೊಂದು ಒಳ್ಳೆ ಸಿನಿಮಾ ಕೊಟ್ಟಿರೋದಕ್ಕೆ. ಆ್ಯಂಡ್ ನನಗೆ ಎಸ್ಪೆಷಲಿ ಅಂದರೆ ಒಂದು ಒಳ್ಳೊಳ್ಳೆ ಫ್ಯಾಮಿಲಿ ಸಿನಿಮಾಗಳು ಮಾಡಬೇಕು, ಒಂದು ಸದೃಷ್ಟಿ ಸಿನಿಮಾಗಳು ಮಾಡಬೇಕು. ನಮ್ಗೆ ಹೇಗೆ ಅಂದರೆ ಅಣ್ಣವ್ರು ಏನು ಮಾಡ್ತಾರೆ ಆ ಥರ ಸ್ಪೆಷಲ್ ಮಾಡ್ಬೇಕಪ್ಪ ಅಂದರೆ ಒಂದು ಸಿನಿಮಾ ಮಾಡಿತು ಅಂದರೆ ಒಂದು 30 ವರ್ಷ ಆದರೂ ನೋಡ್ಬೇಕು ಆ ಸಿನಿಮಾನ. ಆ ಥರದ್ದು ಒಂದು ಆಸೆ ನನಗೆ ಪರ್ಸ್ನಲಿ ಆ ಥರ ಸಿನಿಮಾಗಳು ಮಾಡೋದಕ್ಕೆ. ಬಟ್ ಅದರ ಕಥೆಗಳು ಸಿಗೋದು ಭಾಳ ಅಪರೂಪ. ಸೊ ಆ ಥರದೊಂದು ಅಪರೂಪದ ಒಂದು ಕತೆ ಫಾದರ್. ಆ್ಯಂಡ್ ಡೆಫಿನೆಟ್ಲಿ ಸಿನಿಮಾ ಅಂದರೆ ಸಿನಿಮಾ ಹಿಟ್ಟಾಗುತ್ತೆ, ಹಂಗಾಗುತ್ತೆ ಹೇಗಾಗುತ್ತೆ ಅಂತ ಹೇಳೋದಕ್ಕಿಂತ ಬಹಳ ವರ್ಷಗಳ ಕಾಲ ಮನಸ್ಸಲ್ಲಿ ಉಳಿಯುವಂಥ ಚಿತ್ರ ಫಾದರ್ ಆಗಿದೆ ಅಂತ ಹೇಳಿ ಇಷ್ಟ. ಥ್ಯಾಂಕ್ ಯು ಸೊ ಮಚ್. ಪ್ರೀತಿಯ ಎಲ್ಲ ಪತ್ರಕರ್ತ ಹಿರಿಯರೇ, ಸ್ನೇಹಿತರೆ, ಸೋಷಿಯಲ್ ಮೀಡಿಯಾ ಎಲ್ಲ ಸ್ನೇಹಿತರೆ, ಚಾನೆಲ್ನ ಎಲ್ಲ ನನ್ನ ಪ್ರೀತಿಯ ಗೆಳೆಯರೆ, ಒಟ್ಟಾರೆ ಮಾಧ್ಯಮದ ಎಲ್ಲ ನನ್ನ ಪ್ರೀತಿಯ ನನ್ನನ್ನು ಬೆಳೆಸಿದಂತಹ ಮಾಧ್ಯಮ ಮಿತ್ರರೇ. ಏಕೆ ಅಂತಂದರೆ ಇವತ್ತಿನ ವೇದಿಕೆಯಾಗಿ ಇವತ್ತು ಚಂದ್ರಲ್ಲಿದ್ದಾರೆ ಅಂತಂದರೆ ಅದಕ್ಕೆ ನಿಮ್ಮಗಳ ಸಪೋರ್ಟೇ ಕಾರಣ. ಯಾರೇ ಒಬ್ಬರು ಬೆಳಿಬೇಕಂತಂದ್ರು, ಒಂದು ಮಗು ಬೆಳೆಯೋದಕ್ಕೆ ತಂದೆ ತಾಯಿ ಹೇಗೋ, ಒಬ್ಬ ನಿರ್ದೇಶಕ, ಒಂದು ಸಿನಿಮಾ ನಿರ್ಮಾಪಕ ಒಂದು ಸಿನಿಮಾ ಬೆಳೆಯೋದಕ್ಕೆ, ಅದನ್ನು ತಲುಪಿಸೋದಕ್ಕೆ ಮಾಧ್ಯಮ ಅಷ್ಟೇ ಮುಖ್ಯ. ಇವತ್ತಿನ ವಿದ್ಯಮಾನಗಳನ್ನು ನಾವು ನೋಡ್ತಾ ಇದ್ದೀವಿ. ಮೊದಲು ಒಂದು ಖುಷಿ ವಿಚಾರ ಏನಂದರೆ, ವರ್ಷದ ಎಂಡು ಕನ್ನಡದ 2 ಚಿತ್ರಗಳು ಚೆನ್ನಾಗಿ ಹೋಗ್ತಾ ಇದೆ. ಒಂದು ಮಾರ್ಕ್ ಇರ್ಬೋದು, ಒಂದು 45 ಇರ್ಬೋದು, 2 ಚಿತ್ರಗಳು ನೋಡಿದೆ. ಒಂದು ಒಳ್ಳೆ ಸದಭಿರುಚಿಯ ಚಿತ್ರಗಳು, ಪ್ರಯತ್ನ ಚೆನ್ನಾಗಿದೆ, ಜನ ಇಷ್ಟಪಟ್ಟು ನೋಡ್ತಿದ್ದಾರೆ. ಹಾಗಾಗಿ ಅದೇ ಖುಷಿಯಲ್ಲಿ ಹೊಸ ವರ್ಷದ ಆರ್ಥಿಕ
ಶುಭಾಶಯಗಳನ್ನ ಅಡ್ವಾನ್ಸ್ ಆಗಿ ನನ್ನ ಎಲ್ಲ ಹಿರಿಯರಿಗೆ ನಿಮಗೆಲ್ಲ ಹೇಳಬೇಕು ಅಂತ ಅನ್ನಿಸ್ತು. ಆ ಒಂದು ಖುಷಿಯಲ್ಲಿ ಇವತ್ತು ನಾನು ಒಂದು ಥೀಮ್ ಮೋಷನ್ ಪೋಸ್ಟನ್ನು ಬಿಡುಗಡೆ ಮಾಡಿ ನಮ್ಮ ಟೀಮ್ ಜೊತೆ ಮತ್ತು ನಿಮ್ಮ ಜೊತೆ ಒಂದು ಹಂಚ್ಕೋಬೇಕು ಅಂತ ಈ ಒಂದು ಚಿಕ್ಕ ಒಂದು ಕಾರ್ಯಕ್ರಮ ಮಾಡಿದೆ. ಥೀಮ್ ವಿಡಿಯೋ ನೋಡಿದ್ರಿ ಅಂದರೆ ಆಲ್ ಎಲ್ಲರಿಗೂ ತನ್ನ ತಂದೆ ಅಂದರೆ ತನ್ನ ತಂದೆ ವ್ಯಾಲ್ಯೂ ಏನು ಅನ್ನೋದನ್ನು ಒಂದು ಮೋಷನ್ ಪೋಸ್ಟರ್ ಮುಖಾಂತರ ಬೆಳವಣಿಗೆ ತೋರಿಸಿದ್ವಿ. ಸಿನಿಮಾದಲ್ಲಿ ಸಾಕಷ್ಟು ವಿಷಯ ಇದೆ. ರಾಜಮೋಹನ್ ತುಂಬ ಚೆನ್ನಾಗಿ ಬರ್ಕೊಂಡ್ಬಂದಿದ್ದಾರೆ. ಅವರು ಒಂದು ಲೈನ್ ಹೇಳಿದಾಗ ನಾನು ಇಷ್ಟಪಟ್ಟೆ. ನಮ್ಮ ಕೃಷ್ಣ ಬ್ರದರ್, ನಾಗಭೂಷಣ್ ಬ್ರದರ್ ಅವರೆಲ್ಲ ಹೇಳಿದಾಗೆ ಇನ್ನು ನಿಮ್ಮ ಆಶೀರ್ವಾದ ಇರಬೇಕು. ಫಸ್ಟ್ ಹಾಫಲ್ಲಿ ನಾನು ನಮ್ಮ ಕೃಷ್ಣ ಬ್ರದರ್ ಇನ್ನೂ ಒಂದು ಅದ್ಭುತವಾದ ಸಿನಿಮಾ ಲವ್ ಮಾಕ್ಟೇಲ್ ಅವ್ರದ್ದು ರೆಡಿಯಾಗಿದೆ. ಇಬ್ಬರು ಪ್ಲ್ಯಾನ್ ಮಾಡಿಕೊಂಡು ಯಾವಾಗ ಅಂತ ಒಂದು ಡೇಟ್ ಅನೌನ್ಸ್ ಮಾಡಿಕೊಂಡು ಫಸ್ಟ್ ಹಾಫಲ್ಲೇ ಬರ್ತೀವಿ. ಫಾದರು ಬರ್ತಾರೆ ಮತ್ತು ಅವರು ನಾವಿಬ್ಬರು ಪ್ಲ್ಯಾನ್ ಮಾಡ್ಕೊಂಡು ಡೇಟ್ ಹಾಕ್ಕೊಂಡು ಆಮೇಲೆ ಡೇಟ್ ಹಾಕ್ತೀನಿ. ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ. ನಾನು ಕೂಡ ಒಂದು ಸಾಕಷ್ಟು ಲಾಂಗ್ ಒಂದಷ್ಟು ಬೇರೆ ಬೇರೆ ಕಥೆಗಳು, ಬೇರೆ ಬೇರೆ ಕಲಿಕೆಗಳು ಇದರಲ್ಲಿದ್ದೆ. ಆ ಒಂದು ಇದರಲ್ಲಿ ನಿಮಗೆ ಭೇಟಿ ಆಗಲೇಬೇಕು ಅಂತ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದೆ. ಈ ಥೀಮ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಆಶೀರ್ವಾದ ಇರಲಿ ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಡೆಫಿನೆಟ್ಲಿ ನಂದು ಮತ್ತು ಕೃಷ್ಣ ಅವ್ರದ್ದು ಒಂದು ಹಿಟ್ ಜೋಡಿ. ಇದು ನಮ್ಮ 3ನೇ ಸಿನಿಮಾ. ಮೊದಲನೇ ಸಿನಿಮಾ ಲಕ್ಕಿ ಮ್ಯಾನ್, 2ನೇ ಸಿನಿಮಾ ಕೌಸಲ್ಯ ಸುಪ್ರಜಾನಮ ಮತ್ತು ಇದು 3ನೇ ಸಿನಿಮಾ. ಈ ಸಿನಿಮಾ ಬಂದದಕ್ಕೆ ನಾನು ಈ ಸಿನಿಮಾದ ಭಾಗ ಆಗಿರೋದಕ್ಕೆ ಕಾರಣ ಬಹುಶಃ ಡಾರ್ಲಿಂಗ್ ಕೃಷ್ಣ ಅವರೇನೆ. ಈ ಕತೆ ಕೇಳಿ ಕೃಷ್ಣ ಅವರು ಚಂದ್ರು ಸರ್ ಹೇಳಿದ್ರಂತೆ, ಇಲ್ಲ ಇದಕ್ಕೆ ನಾಗಭೂಷಣ್ ಅವ್ರು ಮಾಡಬೇಕು ಅಂತ. ಚಂದ್ರು ಸರ್ ಸ್ವಲ್ಪ ಡೌಟ್ಫುಲ್ ಇದ್ರಂತೆ, ಹೌದಾ ಅವ್ರು ಯಾಕೆ ಬೇಕು ಅಂತ. ಆಮೇಲೆ ಬಹುಶಃ ನೀವು ಸಿನಿಮಾ ನೋಡಿದ್ಮೇಲೆ ನೀವು ಒಪ್ಪಿದ್ದೀರಾ ಅಂತ ಈಗ ಅಂದ್ಕೊಂಡಿದ್ದೀನಿ ಸರ್. ಬಹಳ ಒಳ್ಳೆ ಕಥೆ. ಅಂದರೆ ಏನಾಗುತ್ತೆ, ಯಾವಾಗಲೂ ಒಂದು ಒಳ್ಳೆ ಸಿನಿಮಾದ ಒಂದು ಒಳ್ಳೆ ಪಾತ್ರ ಆಗಿರೋದು ಬಹಳ ಮುಖ್ಯ ಆಗುತ್ತೆ. ಅಂತ ಒಂದು ಒಳ್ಳೆ ಸಿನಿಮಾ ಮತ್ತು ಒಂದು ಒಳ್ಳೆ ಪಾತ್ರನ ನಾನು ಈ ಸಿನಿಮಾದಲ್ಲಿ ಮಾಡಿದ್ದೀನಿ. ಮುಖ್ಯವಾದ ಒಂದು ಒಳ್ಳೆ ಕಥೆ ಮಾಡಿದ್ದಾರೆ ರಾಜಮೋಹನ್ ಸರ್. ಈ ಥೀಮ್ ವಿಡಿಯೋ ನೋಡಿದಾಗ ನಿಮ್ಗೆ ಅನ್ಸಿರ್ಬೋದು, ಇದು ಬಹುಶಃ ಏನು ಇದೊಂದು ಎಮೋಷನಲ್ ಡ್ರಾಮಾನ. ಹೌದು, ಇದೊಂದು ಎಮೋಷನಲ್ ಡ್ರಾಮಾ. ಆದರೆ ಈ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ಗೆ ಯಾವುದೇ ಕೊರತೆ ಇಲ್ಲ. ಅದಕ್ಕೆ ನಾನು ಸಾಕ್ಷಿ. ಮತ್ತೆ ಈ ವರ್ಷದ ಕೊನೆ ಬಂತು. ಎಲ್ರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ನಿಮ್ಮೆಲ್ರಿಗೂ ನಮ್ಮ ಸಿನಿಮಾ ಮರಿಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಈ ಇವೆಂಟ್ನ ಇಟ್ಕೊಂಡಿದ್ದಾರೆ ಚಂದ್ರು ಸರ್. ಮತ್ತು ನೀವು ಯಾರು ಇನ್ನು ರಿಲೀಸ್ ಟೈಮ್ಗೆ ಯಾವಾಗ ಈ ಇವೆಂಟ್ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ, ಇನ್ನು ರಿಲೀಸ್ ಟೈಮ್ಗೆ ಎಲ್ರಿಗೂ ಗೊತ್ತಾಗೋ ಥರ ಒಂದು ದೊಡ್ಡ ಇವೆಂಟೇ ಮಾಡ್ತಾರೆ ಚಂದ್ರು ಸರ್. இஷ்ட ಹೇಳಿ ನಾನು ಮಾತು ಮುಗಿಸ್ತೇನೆ. ஏறில்ல தான் நிறைய படிச்சுட்டு வந்தேன். எனக்கு மறந்துடுச்சு. எல்லாருமே பேசுறது எனக்கு புரியும். ஆனால் எனக்கு உங்கள் படத்தில் அதனால தப்பாக நினச்சிக்காதீங்க. எனக்கு உங்கள் முன்னாடி இப்படி பேசுறதுக்கே முதல்ல வந்து கஷ்டமாக தான் இருக்குது. நான் ரொம்ப ட்ரை பண்ணிட்டு தான் இருக்கிறேன். இந்த படம் நல்லா வந்துருக்குது. எனக்கு ஆர்சி ஸ்டுடியோஸில் வந்து சந்திரு சார் இந்த கதையை கேட்டு எனக்கு ஒரு வாய்ப்பு கொடுத்தாங்க. இந்த படம் ரொம்ப நல்லா வந்துருக்குது. மியூசிக் டைரக்டரு, ஹீரோ சார், ஹீரோயின் மேடம், நாகபூஷன் சார், கேமராமேன் சார் எல்லாருமே ரொம்ப நல்லா ஒர்க் பண்ணி, சந்துரு சார் எனக்கு லாங்குவேஜ் ரொம்ப ப்ராப்ளம். ரொம்ப ஒரு காட்ஃபாதர் மாதிரி இருந்து இந்த படத்தை எனக்கு வந்து கூடவே இருந்து எல்லா வகையிலுமே எனக்கு உதவியாக இருந்து இந்த படத்தை பண்ணி கொடுத்த சந்துரு சாருக்கு நான் ரொம்ப நன்றி கடன் பட்டிருக்கிறேன். இப்போ மட்டும் இல்லை, ஃப்யூச்சரில் எல்லா டைமுமே. இந்த படம் ரிலீஸ் ஆனதுக்கப்புறம் நான் மறுபடியும் வந்து பேசுவேன். அப்போ நான் நிறைய பேசுகிறேன். ரொம்ப நன்றி. எல்லா டைமுமே உங்களுடைய ஆசீர்வாதம் எனக்கு வேணும், உங்களுடைய அரவணைப்பு எனக்கு வேணும்னு சொல்லிட்டு நான் உங்களை எல்லாருக்கும் விரும்பி கேட்டுக்கிறேன். ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್. ನನ್ಗೆ ಗೊತ್ತಿತ್ತು ಅಂದ್ರೆ ಪಾಪ ಅವರು ಆಕ್ಚುಲಿ ಕಲ್ತಿದ್ರಂತೆ ಕನ್ನಡದಲ್ಲಿ ಅವಕಾಶ ಬಹಳ ಅಪರೂಪದ್ದು ಅನಿಸ್ತು. ಯಾಕಂದ್ರೆ ಕಥೆ ತುಂಬಾ ಚೆನ್ನಾಗಿದೆ. ಇಂಥ ಕಥೆಗಳು ನೋಡೋಕೆ ಸಿಗೋದು ತುಂಬಾ ಕಮ್ಮಿ. ಬಟ್ ಈ ಕಥೆ ತುಂಬಾ ವಿಶೇಷವಾಗಿದೆ. ನೀವು ಚಲನಚಿತ್ರ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈಗ ಫಾದರ್ ರೋಲ್ ಬಗ್ಗೆ ಜೀವನದಲ್ಲಿ ಎಷ್ಟು ಮುಖ್ಯ ಅಂತ ಎಲ್ಲರೂ ಮಾತಾಡಿದ್ದಾರೆ. ಮಂಜುನಾಥ್ ಸರ್ ಅವರಾಗಿರ್ಲಿ, ಕೆ ವಿ ಶ್ರೀಕಾಂತ್ ಸರ್ ಅವರಾಗಿರ್ಲಿ. ಬಟ್ ಈ ಚಿತ್ರ ನೋಡಿದಾಗ ಒಂದು ಪರಿವಾರಕ್ಕೆ ಎಂಥ ಕಷ್ಟ ಬಂದ್ರು, ಒಬ್ಬ ಮಗನಿಗೆ ಎಂಥ ಕಷ್ಟ ಬಂದ್ರು, ಸುಖ ಬಂದ್ರು, ಅಪ್ಪ ಹೇಗೆ ಒಂದು ಬೆಂಬಲ ನೀಡ್ತಾನೆ ಅಂತ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಮಂಜುನಾಥ್ ಸರ್ ಹೇಳಿ ನಮಗೆ
ನಟನೆ ಅಂತೂ ತುಂಬಾನೇ ಅದ್ಭುತವಾಗಿದೆ. ನಾನು ಫಸ್ಟ್ ಟೈಮ್ ಚಂದ್ರು ಸರ್ ನನ್ನ ಮೂವಿ ತೋರಿಸಿದಾಗ ನಾನು ಸುಮ್ಮನೆ ಮೂವಿ ನೋಡ್ತಾ ಇದ್ದೇನೆ, ಆಸ್ ಅ ಮ್ಯೂಸಿಕ್ ಡೈರೆಕ್ಟರ್ ನೋಡಿಲ್ಲ ನಾನು, ಅಥವಾ ಈ ಮೂವಿಯಲ್ಲಿ ಲ್ಯಾಗ್ ಆಗ್ತಿದೆಯೋ ಅದು ಏನು ತಲೆಗೆ ಯೋಚನೆ ಬಂದಿಲ್ಲ. ಮೂವಿ ಕಥೆ ಹಾಗೆ ಕರ್ಕೊಂಡು ಹೋಯ್ತು. ಅದೇ ತರ ಚಂದ್ರು ಸರ್ ನೀವೇ ಸಂಗೀತವನ್ನು ನೀಡಬೇಕು ಅಂತ ಹೇಳಿದಾಗ ನಮಗೆ ತುಂಬಾ ಖುಷಿ ಆಯ್ತು. ಸೊ ಧನ್ಯವಾದಗಳು ಚಂದ್ರು ಸರ್ ಈ ಒಂದು ಅವಕಾಶವನ್ನ ನೀಡಿದ್ದಕ್ಕೆ. ಒಟ್ಟು 5 ಹಾಡುಗಳಿವೆ ಈ ಚಲನಚಿತ್ರದಲ್ಲಿ. ಒಂದೊಂದೇ ಬಿಡುಗಡೆ ಆಗ್ತಾ ಇದೆ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಧನ್ಯವಾದಗಳು ಅಷ್ಟೇ. ಇನ್ನೇನು ಜಾಸ್ತಿ ಹೇಳಕ್ಕಾಗಲ್ಲ ಕಥೆಯ ಬಗ್ಗೆ, ನಿಮಗೆ ಗೊತ್ತಾಗುತ್ತೆ ಅತಿ ಶೀಘ್ರದಲ್ಲಿ. ಚಲನಚಿತ್ರವನ್ನು ಎಲ್ಲರೂ ನೋಡಬೇಕು ಹಾಗೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಚಂದ್ರು ನನಗೆ ಹೇಳಿಸಿದ್ರು. ಸೊ RC ಸ್ಟುಡಿಯೋಸ್ ಅವ್ರು ಏನು ಅನ್ಕೊಂಡು 5 ಸಿನಿಮಾ ಸ್ಟಾರ್ಟ್ ಮಾಡ್ತೀನಿ ಅಂತ ಒಂದು ಪ್ಲಾಟ್ಫಾರ್ಮ್ ಹಾಕಿದಾಗ ಫಸ್ಟ್ ಸಿನಿಮಾ ಫಾದರ್ ಏನು ಮಾಡಿದ್ರು ನೋಡಿ, ಅದರಲ್ಲಿ ಹೇಳಿದ್ದಾರೆ ಸಮಸ್ಯೆ ಬಂದಾಗ ಅಪ್ಪನ್ನ ನೆನೆಸ್ಕೋತಾರೆ. ಅದೇ ರೀತಿ ಈಗ ಚಿತ್ರರಂಗಕ್ಕೆ ಸಮಸ್ಯೆ ಬಂದಿದೆ, ಅದನ್ನು ಈ ಫಾದರ್ ಮುಖಾಂತರ ಕಲೆಕ್ಷನಲ್ಲಿ ದಾಖಲೆ ಮಾಡಿ ಎಲ್ಲ ಚಿತ್ರರಂಗದ ಸಮಸ್ಯೆಯನ್ನು ದೂರ ಮಾಡಿ ಅಂತ ಕೇಳ್ಕೊತೀನಿ. ಆಮೇಲೆ ಕೃಷ್ಣ ನನ್ನ ಆತ್ಮೀಯ ಕ್ರಿಕೆಟ್ ಪ್ಲೇಯರು, ಬೌಂಡ್ರಿಲಿ 6 ಹೊಡೆದಂಗೆ ಈ ಸಿನಿಮಾ ಅವ್ರ ಜೀವನದಲ್ಲೂ ಒಂದು 6 ಹೊಡಿದೆ. ಆಮೇಲೆ ಅಮೃತ ಹೆಂಗಾರ್ ನಮ್ಮ ಸಿನಿಮಾನು ಮಾಡ್ತಾರೆ ಹಲ್ಕಾಟನ್ನು. ಸೊ ಅವ್ರಿಗೂ ಒಳ್ಳೆಯದಾಗಲಿ. ಮತ್ತು ಮ್ಯೂಸಿಕ್ ನಕ್ಕೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚಂದ್ರು ಯಾವಾಗ ಕೇಳಿದ್ರು ನಕ್ಕೋದು ಮನೇಲಿದ್ದೀನಿ ಅಂತ ನಿಜಾನ ಏನೋ ಗೊತ್ತಿಲ್ಲ. ನಿಜಾನ ನಾನು ಯಾವಾಗ ಫೋನ್ ಮಾಡಿದ್ರು ನಕ್ಕೋದು ಮನೇಲಿದ್ದೀನಿ ಅಂತ ಕರೆಕ್ಟಾಗಿ ಚಂದ್ರು ಓಕೆ ಅಂತ ಹೇಳಿದ್ರು. ಸೊ ರಾಜಮೋಹನ್ ಅವರು ಪಾಪ ಎಲ್ಲಿದ್ದಾರೆ ಡೈರೆಕ್ಟ್ರು, ತುಂಬಾ ಒಳ್ಳೆ ಅದೇನಂತೀವಿ ಸೌಮ್ಯ ಸ್ವಭಾವದ ನಿರ್ದೇಶಕ. ನೋಡಿ ಅದ್ರದ್ದು ಔಟ್ಪುಟ್ ಅಷ್ಟೇ ಚೆನ್ನಾಗಿ ಬಂದಿದೆ. ನಾನು ಇದ್ರ ಪ್ರತಿಯೊಂದು ನೋಡಿದ್ದೀನಿ. ಖಂಡಿತವಾಗೂ ಈ ಚಿತ್ರರಂಗದ ಸಮಸ್ಯೆನೆಲ್ಲ ದಾಟಿ ಅದ್ಭುತವಾಗಲಿ ಅಂತ ಹಾರೈಸ್ತೀನಿ. ಮತ್ತೆ ನಮ್ಮ ಚಂದ್ರುಗೆ ಒಳ್ಳೇದಾಗಲಿ. ಇನ್ನೂ ಮುಂದೆ ಅನೌನ್ಸ್ ಮಾಡಿರೋ 4 ಸಿನಿಮಾ ಇದರಿಂದ ಸಾಕಾರ ಆಗಲಿ ಅಂತ ಕೇಳ್ಕೊಂತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್. ವೇದಿಕೆ ಮೇಲಿರುವ ಎಲ್ಲರಿಗೂ ಕೂಡ ನಮಸ್ಕಾರ. ಯಾರು ಬಂದಿರೋ ಮೀಡಿಯಾ ಮಿತ್ರರು, ಅದೇ ರೀತಿ ಚಂದ್ರು ಸರ್ಗೆ ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಇನ್ವೈಟ್ ಮಾಡಿದ್ದಕ್ಕೆ. ನಂದು ಚಂದ್ರು ಸರ್ದು ಒಂದು ಬಾಂಧವ್ಯ ಬೆಳೆದಿದ್ದು ಇತ್ತೀಚೆಗೆ. ನಾನು ಚೈನಾದಲ್ಲಿದ್ದೆ, ನನ್ನ ವಿಡಿಯೋಸ್ ಎಲ್ಲ ನೋಡಿಬಿಟ್ಟು ನಂಗೊಂದು ಡ್ರೋನ್ ಬೇಕು ಅಂತ ಚಂದ್ರು ಸರ್ ನನಗೆ ಅಲ್ಲೇ ವಿಡಿಯೋ ಕಾಲ್ ಮಾಡಿ ಅಪ್ರಿಷಿಯೇಟ್ ಕೂಡ ಮಾಡಿದ್ರು. ನನಗೆ ದಾಳಿಂಬೆ ಬೆಳೀತಾರಂತೆ ಚಂದ್ರು ಸರ್ ಅವರ ತೋಟದಲ್ಲಿ. ಸೊ ನಮ್ಗೊಂದಷ್ಟು ಅಡ್ವಾನ್ಸ್ ಕೂಡ ಮಾಡಿದ್ದಾರೆ ಚಂದ್ರು ಸರ್. ಥ್ಯಾಂಕ್ ಯು ಫಾರ್ ದಟ್ ಸರ್. ಸೊ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಾವೆಲ್ಲ ಚಿಕ್ಕವರಿದ್ದಾಗ ಅಂದ್ರೆ ಶಾಲಾ ದಿವಸಗಳಲ್ಲಿ ಅವ್ರ ಮೂವಿ ಆದಂತ ತಾಜ್ ಮಹಲ್ ನಮ್ಗೆ ಮನ್ಸಿಗೆ ಮುಟ್ಟಿದಂತ ಸಿನಿಮಾ ಅದು. ಅದ್ಭುತವಾಗಿ ತೆಗೆದಿದ್ದಾರೆ. ಅದ್ಭುತವಾಗಿ ಅದನ್ನ ಒಂದು ಹಳ್ಳಿಗಾಡಿಂದ ಬಂದಂತ ಯುವಕ ಹೇಗೆ ಬಂದು ಒಂದು ಕಾಲೇಜಲ್ಲಿ ವಿದ್ಯಾಭ್ಯಾಸನ ಕಲಿತು ಮುಂದಿನ ದಿವಸಗಳಲ್ಲಿ ಬೆಳೀತಾನೆ ಅನ್ನೋ ಒಂದು ಇಚ್ಛೆನ ತೋರಿಸಿದ್ದಾರೆ. ಅದರಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡದಲ್ಲೇ ತೆಲುಗುಲು ಕೂಡ ಅವಾರ್ಡ್ ತಗೊಂಡಿದ್ದಾರೆ ಅಂತ ನನ್ಗೆ ಅನ್ಸುತ್ತೆ. ಅವರು ತೆಲುಗುಲು ಒಂದು ಅವಾರ್ಡ್ ಎಲ್ಲ ತಗೊಂಡಿದ್ದಾರೆ. ರಾಜ್ಯ ಪ್ರಶಸ್ತಿ ಗೆದ್ದಿರುವಂತ ನಿರ್ದೇಶಕರು. ಖುಷಿ ಆಯ್ತು ಇಲ್ಲಿ ಬಂದವ್ರನ್ನ ಭೇಟಿ ಮಾಡಿದ್ದು. ಕಬ್ಜಾಲೆಲ್ಲ ಅವರು ನಮಾಮಿ ಸಾಂಗ್ ಎಲ್ಲ ಒಂದು ಬಾಲಿವುಡ್ ಲೆವೆಲ್ಗೆಲ್ಲ ಡೈರೆಕ್ಷನ್ ಮಾಡಿ ತೆಗೆದಿರುವಂತ ಮೂವಿ. ಸಂಜಯ್ ಲೀಲಾ ಬನ್ಸಾಲಿ ಮೂವಿಲಿ ಹೇಗೆ ಅವ್ರ ಹೆಣ್ಮಕ್ಳನ್ನ ಪೋರ್ಟ್ರೇ ಮಾಡಿ ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ತೋರಿಸ್ತಾರೆ, ಅದೇ ರೀತಿ ಆ ಮೂವಿ ಎಲ್ಲ ನೋಡಿದಾಗ ನಮಗೆ ಕಬ್ಜಾ ಮೂವಿಲಿ ತೆಗೆದಿರುವಂತ ಸಾಂಗು ಅದೇ ಒಂದು ಫೀಲಿಂಗ್ ಕೊಡುತ್ತೆ ನಮಗೂ ಕೂಡ ಸರ್. ಮುಖ್ಯವಾಗಿ ಚಂದ್ರು ಸರ್ ಬಗ್ಗೆ ಹೇಳ್ಬೇಕಂದ್ರೆ ಇನ್ನು ಹೋಗ್ತಾನೆ ಹೋಗುತ್ತೆ. ನಿನ್ನೆಲ್ಲ